ತಮಿಳಿನಿಂದಲೇ ಕನ್ನಡ ಜನ್ಮ ತಾಳಿದ್ದು ಅಂತ ಕಮಲ್ ಹಾಸನ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ. ಎರಡೆರಡು ಬಾರಿ ಕಮಲ್ ಹಾಸನ್ ಅವರು ಕ್ಷಮೆಯಾಚನೆ ಮಾಡ್ತಾರಾ ಅಂತ ನೋಡಿದಾಗಲೂ ಕೂಡ ಕ್ಷಮೆಯಾಚನೆ ಆಗಲೇ ಇಲ್ಲ. ನನ್ನ ಹೇಳಿಕೆಗೆ ನಾನು ಬದ್ಧ, ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಮಾತ್ರ ಕ್ಷಮೆ ಕೇಳ್ತೀನಿ, ಇಲ್ಲ ಅಂದ್ರೆ ಕ್ಷಮೆ ಕೇಳುವ ಮಾತೇ ಇಲ್ಲ ಅಂತ ಕಮಲ್ ಹಾಸನ್ ಕೂಡ ಪಟ್ಟು ಹಿಡ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಅವರು ನಟನೆ ಮಾಡಿರುವಂತಹ ಸಿನಿಮಾ ಬ್ಯಾನ್ ಆಗುತ್ತಾ, ಇಂಥದ್ದೊಂದು ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇವತ್ತು ಫಿಲಂ ಚೇಂಬರ್ ನಲ್ಲೂ ಕೂಡ ತುರ್ತು ಸಭೆಯನ್ನು ಕರೆಯಲಾಗಿದೆ. ಬೆಳಗ್ಗೆ 11:30ಕ್ಕೆ ಈ ತುರ್ತು ಸಮಿತಿಯ ಸಭೆ ಕೂಡ ಆಗುತ್ತಂತೆ, ಕಾರ್ಯಕಾರಿ ಸಮಿತಿಯ ಸಭೆ ಕೂಡ ಆಗುತ್ತಂತೆ. ಹಾಗಾಗಿ ಈ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಫಿಲಂ ಚೇಂಬರ್ ಕೈಗೊಳ್ಳುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇರೋದು ಥಗ್ ಲೈಫ್ ಅಂದ್ರೆ ನಟ ಕಮಲ್ ಹಾಸನ್ ಅವರ ನಟನೆಯ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕರ್ನಾಟಕದ ಯಾವೊಂದು ಥಿಯೇಟರ್ ಅಲ್ಲೂ ಕೂಡ ರಿಲೀಸ್ ಆಗಬಾರದು. ರಿಲೀಸ್ ಆದ್ರೆ ಅಂಥ ಥಿಯೇಟರ್ಗಳಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಈಗ ಹಲವು ಕನ್ನಡ ಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಡಕ್ ಆಗಿ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಫಿಲಂ ಚೇಂಬರ್ ಈಗ ಕಮಲ್ ಹಾಸನ್ ನಟನೆಯ ಸಿನಿಮಾಗಳನ್ನ ಬ್ಯಾನ್ ಮಾಡುತ್ತಾ, ಥಿಯೇಟರ್ಗಳಲ್ಲಿ ರಿಲೀಸ್ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾ, ಅಥವಾ ಯಾವ ರೀತಿಯ ಕ್ರಮಕ್ಕೆ ಫಿಲಂ ಚೇಂಬರ್ ಮುಂದಾಕಬಹುದು ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಇನ್ನೊಂದು ವಿಚಾರ, ಫಿಲಂ ಚೇಂಬರ್ ಕೈಗೊಳ್ಳುವಂತಹ ನಿರ್ಧಾರದ ಮೇಲೆ ಸರ್ಕಾರದ ನಡೆ ಕೂಡ ಇರುತ್ತೆ ಅಂತ. ಫಿಲಂ ಚೇಂಬರ್ ಏನ್ ಕ್ರಮ ಕೈಗೊಳ್ಳುತ್ತೆ, ಜೊತೆಗೆ ಸರ್ಕಾರದ ಮಟ್ಟದಿಂದ ಏನ್ ಕ್ರಮ ಕೈಗೊಳ್ಳಬಹುದು ಅಂತ ಚಿಂತನೆಗಳು ಕೂಡ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಎರಡು ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ